ಮಹಾಶಿವರಾತ್ರಿ ಫಸ್ಟ್ ಮಹಾಶಿವರಾತ್ರಿ ವಿಶ್ ಮಾಡ್ಬಿಡಿ, ಆಮೇಲೆ ನಾನು ಬೇರೆ ಬೇರೆ ರಾಜಕಾರಣ ಕೇಳಲ್ಲ, ಬಿಟ್ಟು ಕೇಳಿ. ಓಕೆ, ಮೊದಲನೇದು ಸರ್ ಹೇಳಿ ಸರ್, ಇವತ್ತು ಮಹಾಶಿವರಾತ್ರಿ. ಈ ಬಾರಿಯ ಮಹಾಶಿವರಾತ್ರಿಯ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಅರಮನೆಯ ತ್ರಿನೇತ್ರೇಶ್ವರ ದೇವಸ್ಥಾನದಲ್ಲಿ ಚಿನ್ನದ ಕೊಳಗದ ಧಾರಣೆಯನ್ನು ನೋಡೋದೇ ಒಂದು ಸೌಭಾಗ್ಯ. ಆ ರೀತಿಯಲ್ಲಿ ಮೊನ್ನೆ ಮಾಡಿದ್ದಾರೆ. ಆ ದೇವರನ್ನ ಇವತ್ತು ನೋಡುವಂಥ ಅವಕಾಶ ಬೆಳಗ್ಗೆನೆ ಬಂದಿದ್ದೀನಿ. ಸಾವಿರಾರು ಜನ ಭಕ್ತಾದಿಗಳು ಬೆಳಗ್ಗೆನೆ ತ್ರಿನೇಶ್ವರನ ದೇವಸ್ಥಾನದ ಸನ್ನಿಧಿಯಲ್ಲಿ ನಿಂತ್ಕೊಂಡು ಸರತಿ ಸಾಲಲ್ಲಿ ನೋಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ VIP ಬಂದರೆ ಅವ್ರಿಗೆ ತೊಂದರೆ ಆಗ್ತಿದೆ ನಿಜ, ಆದರೆ ನಮಗೂ ಇದೊಂದು ಅವಕಾಶ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀನಿ. ಈ ವರ್ಷ ಸಕಾಲದಲ್ಲಿ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತ ಮತ್ತು ಸೈನಿಕರಿಬ್ಬರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ವಿಶೇಷವಾಗಿ ಕೆಳವರ್ಗದ ಏನು ಆರೋಗ್ಯ ಇಲಾಖೆ ಮತ್ತು ರಸ್ತೆ ಸಾರಿಗೆ ನೌಕರರದು ಏನು ರಜಾ ಇಲ್ಲದೆ ಹಬ್ಬ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ, ಆ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಇದೆ, ಮಹಾಶಿವರಾತ್ರಿ ಬೇರೆ, ಏನು ನಿರೀಕ್ಷೆ ಇದೆ ಸರ್ ಭಾರತದಲ್ಲಿ? ಹೈ ವೋಲ್ಟೇಜು ಪಾಕಿಸ್ತಾನದ ಮೇಲೆ ನಾವು ಗೆದ್ದೇ ಗೆಲ್ತೀವಿ. ಶಿವರಾತ್ರಿ ಬೇರೆ ಆಗಿದೆ ಇವತ್ತು. ಶಿವ ಶಕ್ತಿ ಕೊಡ್ತಾನೆ ಇಂಡಿಯನ್ ಪ್ಲೇಯರ್ಸ್ಗೆ. ಮತ್ತೆ ನೆನ್ನೆ ತನಕ ತೂಗಿಯಲ್ಲಿದ್ದಂಥದ್ದು ನೆನ್ನೆ ಎಲ್ಲ ಕ್ಲಿಯರ್ ಆಗಿ ಇವತ್ತು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂಥ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಭಾರತ ಗೆಲ್ಲಬೇಕು ಅನ್ನುವಂಥದ್ದನ್ನ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಂಡಿಯನ್ ಟೀಮಲ್ಲಿ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಿಂದ ಹಿಡಿದು ಈಗ ಮಿಕ್ಕಿದವ್ರು ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆ ಬುಮ್ರಾ ಇದ್ದಾರೆ ನಮಗೆ. ಸೊ ಎಲ್ಲನೂ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಇಶಾನ್ ಕಿಶನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಬಿರುಸಿನ ದಾಂಡಿಗರು ಇದ್ದಾರೆ, ಒಳ್ಳೆ ಬೌಲಿಂಗ್ ಇದೆ, ಗೆಲ್ತಾರೆ ಇವತ್ತು. ನೀವು ನೋಡ್ತೀರಿ ಸರ್? ಖಂಡಿತ ನೋಡ್ತೀನಿ ಇವತ್ತು. ಸರ್, ಈಗ ಇದನ್ನು ಹೊರತುಪಡಿಸಿ ಸರ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಸರ್, ಕೇವಲ 48 ಗಂಟೆ ಗಡುವು ಕೊಟ್ಟಿದ್ವಿ, ಬಟ್ 48 ಗಂಟೆ ಒಳಗೇನೆ ಅದನ್ನ ಡೆಮಾಲಿಷ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್, ಏನ್ ಹೇಳಿ? ಅಲ್ಲ, ಅದು ಕಾಣ್ತಾ ಇತ್ತು ಸರ್ಕಾರದ ಅಧಿಕಾರಿಗಳಿಗೆ ಅದೊಂದು ಒತ್ತುವರಿ ಆಗಿದೆ ಅನ್ನೋದು ಚೆನ್ನಾಗಿ ಕಾಣ್ತಾ ಇತ್ತು. ಒತ್ತಡ ಹಾಕಿದ್ರಿಂದ ಅವರು ಮಾಡಿದ್ದಾರೆ. ಅದರಿಂದ ಯಾರ ಪ್ರಭಾವ ಇದೆ ಏನಿದೆ ಅನ್ನೋದು ತನಿಖೆ ಮೇಲೆ ಗೊತ್ತಾಗಬೇಕು. ಆದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇದು ಕೆರೆ ಕಾಂಪೌಂಡ್ ಹಾಕಿರೋದು ಅಕ್ರಮ ಅನ್ನೋದು ಗೊತ್ತಿತ್ತು. ನಂದು ಒಂದು ವಾಯ್ಸ್ ಇದ್ದಿದ್ದರಿಂದ ನನಗನ್ಸುತ್ತೆ ಅಧಿಕಾರಿಗಳಿಗೆ ಒಂದು ಧೈರ್ಯ ಬಂದಿದೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಡಿ. ನೀವು ಅವ್ರ ಕೆಲಸ ಮಾಡೋಕ್ಕೆ ಅವ್ರನ್ನ ಬಿಟ್ಟರೆ ಮಾಡೇ ಮಾಡ್ತಾರೆ, ಗೊತ್ತಿಲ್ಲ ಅಂತಿಲ್ಲ. ಅದು ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು. ಅವ್ರ ಕೆಲಸವನ್ನು ನೀವು ಕಾನೂನು ಮಾಡಿ ಪಾಲಿಸಿ ಅಂತ ಬಿಟ್ಬಿಟ್ರೆ ಅವ್ರು ಮಾಡ್ತಾರೆ. ಆ ರೀತಿಯ ಒತ್ತಾಯವನ್ನು ಸರ್ಕಾರದ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರು ತೆರವುಗೊಳಿಸಿದ್ದಾರೆ, ನಾನು ಅರ್ಧಂಬರ್ಧ ಮಾಡಿದ್ದಾರೆ. ಏನಾಗಿದೆ, ಕಾಂಕ್ರೀಟ್ ಪಿಲ್ಲರ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ರಿ, ಮಿಕ್ಕಿದ ಕಡೆ ಎಲ್ಲ ಹೊಡೆಯಲ್ವ ನಾವು? ಅವ್ನಿಗೆ ಯಾವತ್ತಾದ್ರು ಕೊಟ್ಟಿದ್ದೀವ? ಏನೋ ಒತ್ತಡ ಇದೆ, ಸಿಗಾಕೊಂಡಿದ್ದಾರೆ. ಆದರೆ ಒಂದು ತಹಶೀಲ್ದಾರರು ಮತ್ತು DC ಅವರು ಹೇಳಿರೋದು ಸೋಮವಾರ ಬೆಳಗ್ಗೆ ಒಳಗೆ ಸರ್ ತೆರವು ಮಾಡೇ ಮಾಡ್ತೀವಿ. ಅದ್ರ ಯಾವುದಕ್ಕೂ ನಾವು ಒತ್ತಡಕ್ಕೆ ಸಿಗಾಕೊಂಡಿರೋ ಪ್ರಶ್ನೆ ಇಲ್ಲ. ಭಾನುವಾರ ಶಿವರಾತ್ರಿ ದಿವಸ ಸಂಜೆ ಒಳಗೆ ತಗೊಳಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಸೋಮವಾರ ಬೆಳಗ್ಗೆ ತೆಗಿತೀನಿ ಅಂತ ಹೇಳಿದರೆ ಅವ್ರ ಮಾತು ಮೇಲೆ ನಮ್ಮ 50ವರೆ ಮಾಡಿದರೆ ತೆರವು ಮಾಡ್ತಾರೆ. 47 ಎಕರೆ ಅದು ಏನು ಬಡಾವಣೆ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು MDA ಒಂದು ಪ್ರಸ್ತಾವನೆ ಆ ಬಗ್ಗೆ ಸರ್, ಯಾಕೆಂದ್ರೆ ಅದಕ್ಕೂ ಕೂಡ ತಾವು ಹೋರಾಟ ಮಾಡ್ತೀವಿ. ಅದು ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಕಂದಾಯ ಇಲಾಖೆ, ನಮ್ಮ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಪತ್ರ ಕೊಟ್ಟಿದ್ದೀನಿ. ನಾಳಿದ್ದು 17ನೇ ತಾರೀಕು ಬೆಂಗಳೂರು ಹೋಗ್ತೀನಿ, ಏನು ಅಂತ ನೋಡ್ತೀನಿ. ಅದರ ಒಂದಿರೋದು ಏನು ಅಂದರೆ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅನ್ನೋದು ಕರ್ನಾಟಕದಲ್ಲಿ, ಅದು ಮೈಸೂರಿನ ಮೂಡಾದೊಳಗೆ ಮಾತ್ರ ಇರುವಂಥದ್ದು. ಅದನ್ನು ಹೆಂಗೆ ವೈಲೇಟ್ ಮಾಡಿದ್ದಾರೆ ಅನ್ನೋದು. CDPನೇ ಚೇಂಜ್ ಮಾಡಿ ಕೊಡ್ತೀರಾ ಕೊಡ್ಕೊಳ್ಳಿ, ನಮ್ದೇನೆಲ್ಲ ಈಗ ಮಿಕ್ಕಿದೆಲ್ಲ ಲೇಔಟ್ಗಳು ಮಾಡಲ್ವಾ, ಹಂಗೆ. ಆದರೆ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅಂತ ಏನಿದೆ ಕರ್ನಾಟಕದ ಮೈಸೂರಿನ ಮೂಡಾಗ ಮಾತ್ರ ಕೊಟ್ಟಿದ್ದೀರಿ. ಅದನ್ನು ಪಾಲಿಸಿ ಅನ್ನುವಂಥ ಒತ್ತಡವನ್ನು ಮಾಡ್ತಾ ಇದ್ದೀನಿ. ಅದರಲ್ಲೂ ಪ್ರಭಾವಿಗಳಿದ್ದಾರೆ, ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಯಾರ್ಯಾರು ಪ್ರಭಾವಿಗಳು ಅಂತ. ಎಲ್ಲರೂ ಸೇರ್ಕೊಂಡು ಇದನ್ನು ಮಾಡಬೇಕು. ಆದರೆ ಇದಕ್ಕೆ ಒಂದು ಹೇಳ್ತಾರೆ, ಇಲ್ಲ ವಿಜಯಶ್ರೀಪುರದಲ್ಲಿ ಹಂಗಾಗಿತ್ತು, ಇಲ್ಲಿ KC ಲೇಔಟ್ ಒತ್ತುವರಿ ಆಗಿದೆ, ಕೆರೆ ಜಾಗಗಳನ್ನೇ ಮನೆ ಕಟ್ಟಿದ್ದಾರೆ ಅನ್ನುವಂಥ ಏನು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಂದು ಪ್ರಶ್ನೆ ಇಷ್ಟೇ, ನಾನು MLA ಆದಮೇಲೆ, ನಾನು ಶಾಸಕ ಆದಮೇಲೆ ಕೆರೆ ಒತ್ತುವರಿ ಯಾವುದಾಗಿದೆ ಅದನ್ನು ತೆರವು ಮಾಡೋಕ್ಕೆ ಹೇಳ್ತಿದ್ದೀನಿ.
ಮೂಡೋದಲ್ಲೂ ಅಡ್ಡ ನಾನು ಮೆಂಬರ್ ಆದಮೇಲೆ ಯಾವ್ದು ಅಕ್ರಮ ಆಗಿತ್ತು ಅದ್ರ ಬಗ್ಗೆ. ಹಿಂದಕ್ಕೆಲ್ಲ ನಾನೇನು ಕೆದಕಕ್ಕಾಗೋದಿಲ್ಲ, ಆ ಶಕ್ತಿ ನನಗಿಲ್ವೂ ಇಲ್ಲ. ನಾನಾದ್ಮೇಲೆ ಯಾವ್ದಾದ್ರು ಅಕ್ರಮ ಆಗಿದ್ರೆ ಅದನ್ನು ಮಾತ್ರ ತೆರವು ಮಾಡೋದು ಅಥವಾ ಅದನ್ನ ವಿರುದ್ಧ ತನಿಖೆ ಮಾಡೋದು ಮಾಡ್ತಿದ್ದೀನಿ. ಇದರಲ್ಲೂ ಅದೇ ಕೆಲಸವನ್ನ ಮಾಡ್ತಾ ಇದ್ದೀನಿ. ಬಟ್ ಇದನ್ನೆಲ್ಲ ಹೊರತುಪಡಿಸಿದ್ದಾರೆ ಇನ್ನೊಂದು ಪ್ರಶ್ನೆ ಸರ್, 1000 ವರ್ಷಗಳ ಸಂಭ್ರಮಾಚರಣೆ ಮಾಡಿದ್ದಾರೆ ಕಾಂಗ್ರೆಸ್ ಹಾವೇರಿನಲ್ಲಿ. ಅವಶ್ಯಕತೆ ಇತ್ತ? 1000 ದಿನಗಳ ಸಂಭ್ರಮಾಚರಣೆ ಮಾಡುವಂಥದ್ದು ಅವಶ್ಯಕತೆ ಇತ್ತ? ಆಯ್ತು, ಜನಗಳನ್ನ ಕೇಳ್ಬೇಕಲ್ಲ. ನೀವು ಸಂಭ್ರಮ ಅಲ್ಲ, ಮಾಧ್ಯಮದವ್ರಿಗೆ ಮಿಕ್ಕಿದವರಿಗೆ ಹೋಗಪ್ಪ ಸಾರ್ವಜನಿಕರು ನಿಮ್ಮ ಅಭಿಪ್ರಾಯ ಕೊಟ್ಬಿಟ್ಟು ಬರಲಿ ಅಂತ ಚೀಟಿ ಬರ್ಸಾಕ್ಲಿ ನೋಡೋಣ. ಯಾವ್ದಾದ್ರು DC ಆಫೀಸಲ್ಲಿ ಜನ ನಿಮ್ದು ನಿರೀಕ್ಷೆಯನ್ನ ಬರ್ದಾಕಿ ಅಂತೇಳಿ ಎಷ್ಟು ಜನ ಬರೀತಾರೆ ನೋಡೋಣ, ಏನೇನು ಬರೀತಾರೆ ಅಂತ ನೋಡ್ಲಿ. ಏನ್ ಬರೀಬಹುದು ಸರ್, ಏನಾಗ್ಬೋದು ಸರ್? ಗೊತ್ತಿದೆಯಲ್ಲ, ಗ್ಯಾರಂಟಿ ಯೋಜನೆಗಳು ಸಕಾಲದಲ್ಲಿ ತಲುಪ್ತಾ ಇಲ್ಲ, ಯಾವುದೇ ಯೋಜನೆಗಳು ದಾಟ್ತಾ ಇಲ್ಲ, ಯಾವುದಕ್ಕೂ ಹಣದ ಬಿಡುಗಡೆಯ ಕೊರತೆ ಇದೆ, ಎಲ್ಲವೂ ನೋಡ್ತಾ ಇದೀವಲ್ಲ. ಒಂದು ಸರ್ಕಾರ ಅಂದರೆ ಸಮಾನವಾಗಿ ನೋಡಬೇಕಾಗಿತ್ತು, ಅದ್ರಲ್ಲಿ ನೋಡಿಲ್ಲ. ಆ ಹಿನ್ನೆಲೆಯಲ್ಲಿ ಜನಗಳಿಗೆ ಬಿಡಬೇಕಾಗಿತ್ತು. ನಮ್ದು ಅಧಿಕಾರ ಹೆಂಗಿದೆ ಹೇಳಿ, ಮೇಲ್ ಕೊಟ್ಬಿಟ್ಟು ಮೇಲ್ ಮಾಡಿ, ವಾಟ್ಸಪ್ ನಂಬರ್ ಕೊಟ್ಬಿಟ್ಟು ವಾಟ್ಸಪ್ ಮಾಡಿ ಅಂತ. ಪಬ್ಲಿಕ್ ಡೊಮೈನಲ್ಲಿ ಎಲ್ಲರೂ ನೋಡಕ್ ಬಿಡಿ, ಯಾರ್ಯಾರು ಏನೇನು ಬರೀತಾರೆ ಗೊತ್ತಾಗುತ್ತಲ್ಲ. ಬಟ್ ಬಿಜೆಪಿ ಅವರೆಲ್ಲ ಮೌನ ಆದ್ರ ಅಂತ ಸರ್, ಸೈಲೆಂಟ್ ಆದ್ರ ಅಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ. ಇದ್ರ ಜೊತೆಗೆ ಅನೇಕ ಹಗರಣಗಳು ಇದೆ. ನಾಳೆ ಮಾರ್ಚ್ 6ರಿಂದ ಬಡ್ಜೆಟ್ ಅಧಿವೇಶನನೂ ಬರ್ತಾ ಇದೆ. ನೋಡೋಣ ಯಾವ ಥರ ಒಟ್ಟಾಗಿ ಹೋರಾಟವನ್ನು ನಾವು ಮತ್ತೆ JDS ಜೊತೆ ಸೇರ್ಕೊಂಡು ಮಾಡಬೇಕಾಗುತ್ತೆ. ಬಜೆಟ್ ಅಧಿವೇಶನ ಶುರು ಮಾಡ್ತಾರೆ, ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಅಣ್ಣ, ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.